ಹರೇ ರಾಮ. ಕರುಣ ರಸದ ಕೋಡಿ ಬರಿವ ಕಟಾಕ್ಷದ ಪರತತ್ವ ವರೂಪವ ಆಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ, ಗುರುವಿರಲಿ ಎಮ್ಮ ಮಾನಸದಿ. ಒಂದು ವ್ಯಕ್ತಿಗೆ ಒಂದು ರೂಪ, ಇದು ಸಾಮಾನ್ಯವಾಗಿ ನಾವು ಕಾಣುವಂಥದ್ದು. ಆದರೆ ಗುರುವಿಗೆ 3 ರೂಪ. ಗುರು ತ್ರಿತಯಾತ್ಮ, ಒಬ್ಬಗೆಯ ರೂಪ ಗುರುವಿನದ್ದು ಕೇಳಿದ್ದೇವೆ. ಗುರುವೇ ಬ್ರಹ್ಮನು, ಗುರುವೇ ವಿಷ್ಣುವು, ಗುರುವೇ ದೇವ ಮಹೇಶನು. ಗುರುರ್ ಬ್ರಹ್ಮ, ಗುರುರ್ ವಿಷ್ಣು, ಗುರುರ್ ದೇವೋ ಮಹೇಶ್ವರ. ಹೊಸಬಾಳು ಕಟ್ಟಿಕೊಡುವ ಬ್ರಹ್ಮ ಗುರು, ಹಳೆಬಾಳು ಕೊಳೆಬಾಳುಗಳನ್ನು ಸುಡುವ ರುದ್ರ ಗುರು, ಬಾಳ ಬೆಳಗುವ ಒಳಿತುಗಳನ್ನು, ನಮ್ಮಲ್ಲಿ ಇರುವ ಒಳಿತುಗಳನ್ನು ಉಳಿಸುವ ವಿಷ್ಣು ಗುರು. ಇದನ್ನು ನೀವು ಮೊದಲು ಕೇಳಿದ್ದೀರಿ, ಪ್ರವಚನ ಸರಣಿಯಲ್ಲೂ ಕೂಡ ಕೇಳಿದ್ದೀರಿ. ಹಾಗೆ ಇನ್ನೊಂದು ಬಗೆಯಲ್ಲಿ ಗುರುವಿನ ಮುಬ್ಬಗೆಯ ರೂಪದ ವಿವರಣೆ, ಅದು ಈ ಗುರು ಶಬ್ದವನ್ನೇ ತೆಗೆದುಕೊಂಡ್ರೆ ಅಲ್ಲಿ 3 ಅಕ್ಷರಗಳಿದೆ. ಗುರು ಶಬ್ದದಲ್ಲಿ 3 ಅಕ್ಷರ ಇದೆ. ಗು ಇದೆ, ರು ಇದೆ, ಉ 2 ಬಾರಿ ಇದೆ. ಅಕ್ಷರ ಒಂದೇ, 2 ಬಾರಿ ಇದೆ. ಹಾಗಾಗಿ ಒಟ್ಟು ಎಷ್ಟು ಅಕ್ಷರ ಇದ್ದಂತಾಯ್ತು ಗುರು ಶಬ್ದದಲ್ಲಿ ಅಂದ್ರೆ 3 ಅಕ್ಷರ, 4 ಅಕ್ಷರ ಅಲ್ಲ. 1 ಅಕ್ಷರ 2 ಬಾರಿ ಬಂದಿದೆ, ಉಕಾರ 2 ಬಾರಿ ಬಂದಿದೆ, 3 ಅಕ್ಷರ ಇರ್ತಕ್ಕಂಥದ್ದು. ಅದರ ನಿರ್ವಚನ ಕೂಡ ನಾವು ಕೇಳಿ ಆಗಿದೆ. ಗಕಾರ ಕಾರ್ಯಸಿದ್ಧಿ, ರ ದೋಷ ದಹನ, ಉ ಶುಭ ಸಂಗೋಪನ, ಒಳಿತುಗಳನ್ನು ಉಳಿಸುವಂಥದ್ದು. ಯಾರೂ ಪೂರ್ತಿ ಕೆಟ್ಟವರಲ್ಲ. ಈ ಭೂಲೋಕದಲ್ಲಿ ಯಾರೂ ಎಲ್ಲ ರೀತಿಯಲ್ಲೂ ಕೆಟ್ಟವರಲ್ಲ, ಯಾರೂ ಎಲ್ಲ ಬಗೆಯಲ್ಲೂ ಒಳ್ಳೆಯವರಲ್ಲ. ಒಳಿತು ಮಾತ್ರವೇ ಅಂತ ಯಾರೂ ಇಲ್ಲ, ಕೆಡುಕು ಮಾತ್ರವೇ ಅಂತಲೂ ಯಾರೂ ಇಲ್ಲ. ಒಂದಿಷ್ಟು ಅದು, ಒಂದಿಷ್ಟು ಮಿಶ್ರಣವೇ ಮನುಷ್ಯತ್ವ. ಹಾಗಿರುವಾಗ ಯಾವನಲ್ಲಿಯೂ ಕೂಡ ಏನೊಂದು ಒಳಿತಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಎಂಥವನ್ನೇ ಆಗಿದ್ರೂ ಕೂಡ ಕೆಲವಾದರೂ ಒಳಿತುಗಳು ಅವನಲ್ಲಿ ಇದ್ದೇ ಇರ್ತವೆ. ಅವುಗಳನ್ನು ಉಳಿಸುವವನು ಗುರು. ಇದು ಗುರುವಿನ ಇನ್ನೊಂದು ಬಗೆಯ ಮುಬ್ಬಗೆಯ ರೂಪದ ವಿವರಣೆ. ಇದೆಲ್ಲ ನೀವು ಕೇಳಿರತಕ್ಕಂಥದ್ದೇ. ಇಂದಿನ ಪ್ರವಚನದಲ್ಲಿ 3ನೇ ಬಗೆಯ ಗುರುವಿನ ಚಿತಯಾತ್ಮಕತೆಯ 3ನೇ ಬಗೆಯ ನಿರೂಪಣೆಯನ್ನು ನೀವು ಕೇಳಲಿಕ್ಕಿದ್ದೀರಿ. ದೇಶಿಕ ಎಂಬ ಒಂದು ಶಬ್ದ, ಅದಕ್ಕೆ ಗುರು ಅಂತಲೇ ಅರ್ಥ. ಗುರು ಶಬ್ದದ ಪರ್ಯಾಯ ನಾಮ, ಗುರುವಿನ ಪರ್ಯಾಯ ನಾಮ ಅದು ದೇಶಿಕ ಶಬ್ದ. ಹಿಂದಿನ ಕಾಲದಲ್ಲಿ ಹೆಚ್ಚು ಜನಪ್ರಿಯವಾಗಿತ್ತು. ಸಂಸ್ಕೃತ ಸಾಹಿತ್ಯದಲ್ಲಿ ನಾವು ಸಾಕಷ್ಟು ಕಾಣ್ತೇವೆ ದೇಶಕ ಶಬ್ದವನ್ನು. ಸಾಮಾನ್ಯ ಜನರ ವಾಡಿಕೆಯಲ್ಲಿ ನಮ್ಮ ಕನ್ನಡ ನಾಡಿನಲ್ಲಿ ಶಬ್ದದ ಬಳಕೆ ಕಡಿಮೆ. ಆದರೆ ಪ್ರಾಚೀನವಾಗಿರ್ತಕ್ಕಂಥ, ಪಾರಂಪರಿಕವಾಗಿರ್ತಕ್ಕಂಥ ಶಬ್ದವೇ ಹೌದು ದೇಶಿಕ. ಈ ದಿಶಾ ಅನ್ನೋದು ಉಪದೇಶ ನೀಡತಕ್ಕಂಥ ಒಂದು ಧಾತು, ಉಪದೇಶಕ್ಕೆ ಮೂಲವಾಗಿರ್ತಕ್ಕಂಥ ಧಾತು. ದಿಶಾ ಉಪದೇಶನೆ ಎಂಬ ಧಾತು, ಅಲ್ಲಿಂದ ಹುಟ್ಟಿರ್ತಕ್ಕಂಥ ಒಂದು ಶಬ್ದ ಅದು. ಈ ದೇಶಕ ಶಬ್ದದಲ್ಲಿ 3 ಅಕ್ಷರಗಳಿದೆ. ಅಂದ್ರೆ 3 ಅಕ್ಷರಗಳು ಅಂದ್ರೆ 3 ಪದಭಾಗಗಳು ಅಂತ. ದೇಶಿಕ ಎಂಬ 3 ಪದಭಾಗಗಳು ಇರ್ತಕ್ಕಂಥದ್ದು. ಈ 3ಕ್ಕೂ 3 ಅರ್ಥವನ್ನು ಹೇಳ್ತಾರೆ. ದೇವಾನುಗ್ರಹಧಾರಿತ್ವಾತ್, ಶಿಷ್ಯಾನುಗ್ರಹ ಕಾರಣಾತ್, ಕರುಣಾಮಯ ಮೂರ್ತಿತ್ವಾತ್, ಗುರುರಿತ್ಯಭಿಧೀಯತೆ. ದೇ ಅಂದ್ರೆ ದೇವಾನುಗ್ರಹಧಾರಿ, ಶಿ ಅಂದ್ರೆ ಶಿಷ್ಯಾನುಗ್ರಹ ಕಾರಣ, ಕ ಅಂದ್ರೆ ಕರುಣಾಮಯ ಮೂರ್ತಿ, ದೇಶಿಕ. ಈ 3 ಇರಬೇಕು. ದೈವಾನುಗ್ರಹ, ಶಿಷ್ಯಾನುಗ್ರಹ. ದೈವಾನುಗ್ರಹ ಗುರುವಿಗಿರಬೇಕು, ಅವನು ಶಿಷ್ಯನಿಗೆ ಅನುಗ್ರಹ ಮಾಡಬೇಕು. ನೋಡಿ, 2 ಸಂಗತಿಗಳು ಅಂತ. ಮೇಲಿನಿಂದ ಕೆಳಗೆ ಗುರುವಿನ ಕಡೆಗೆ ಅನುಗ್ರಹದ ಪ್ರವಾಹ ಹರಿದು ಬಂದಿರಬೇಕು, ಅಲ್ಲಿಂದ ಶಿಷ್ಯನ ಕಡೆಗೆ ಆ ಅನುಗ್ರಹದ ಪ್ರವಾಹ ಹರಿಬೇಕು ಅಂತ. ಗುರು ಮಧ್ಯೆ ಇದ್ದಾನೆ. ದೇವರು ಬಹಳ ಮೇಲೆ, ನಾವು ಬಹಳ ಕೆಳಗೆ, ನಡುವೆ ಗುರು. ಅಲ್ಲಿಂದ ಇಲ್ಲಿಗೆ, ದೇವರಿಂದ ಗುರುವಿಗೆ, ಗುರುವಿಂದ ನಮಗೆ. ಹಾಗಾಗಿ ದೇವಾನುಗ್ರಹ, ಶಿಷ್ಯಾನುಗ್ರಹ. ದೇವಾನುಗ್ರಹ ಗುರುವಿಗೆ, ಶಿಷ್ಯಾನುಗ್ರಹ ಗುರುವಿನಿಂದ ಶಿಷ್ಯನಿಗೆ. ಇದೆರಡಕ್ಕೂ ಕಾರಣವಾಗತಕ್ಕಂಥದ್ದು ಕರುಣೆ. ಹಣ ಅಲ್ಲ, ಕರುಣೆ.
ಕರುಣೆ. ಹಾಗಾಗಿ ಈ ಕನಿಕರ, ಈ ಮೂರು ಇರಬೇಕು ಗುರು ಅಂತ ಅನ್ಸ್ಕೊಳ್ಬೇಕಾದ್ರೆ. ಈ ಮೂರನ್ನು ಕೂಡ ದೇಶಕ ಶಬ್ದ ತನ್ನ ಗರ್ಭದಲ್ಲಿ ಇರಿಸಿಕೊಂಡಿದೆ. ಈಗ ದೇವಾನುಗ್ರಹ ಧಾರಿತ್ವಾತ್ ಎನ್ನುವುದನ್ನು ಗಮನಿಸೋಣ. ಏನಾಗಂದ್ರೆ ದೈವಾನುಗ್ರಹವುಳ್ಳವನು ಶಿಕ್ಷಕನಾಗುತ್ತಾನೆ. ದೈವಾನುಗ್ರಹವುಳ್ಳವನು ಶಿಕ್ಷಕನಾಗುತ್ತಾನೆ, ಅಥವಾ ಶಿಕ್ಷಕನಾದವನಿಗೆ ದೈವಾನುಗ್ರಹ ಬರ್ತದೆ. ಯಾಕೆಂದ್ರೆ ಅದೊಂದು ಪೂಜೆ, ಅದೊಂದು ತಪಸ್ಸು, ಅದು ಈಶ ಸೇವೆ, ದೇಶ ಸೇವೆ, ಅದು ಸಮಾಜ ಸೇವೆ, ಅದು ಜೀವ ಸೇವೆ. ಹಾಗಾಗಿ ಶಿಕ್ಷಕ ತನ್ನ ಕೆಲಸವನ್ನು ತಾನು ಸರಿಯಾಗಿ ಮಾಡಿದರೆ ಅವನಿಗೆ ದೈವಾನುಗ್ರಹ ಆಗ್ತದೆ. ಅಥವಾ ಯಾರಿಗೆ ದೈವಾನುಗ್ರಹ ಆಗ್ತದೋ ಅವನು ಮಾತ್ರವೇ ಶಿಕ್ಷಕನಾಗ್ತಾನೆ. ಎರಡರ ಒಂದು. ದೈವಾನುಗ್ರಹ ಮೊದಲೇ ಬಂದಿರಬೇಕು, ಅದರಿಂದ ಶಿಕ್ಷಕನಾಗಿರಬೇಕು, ಅದೊಂದು ದಾರಿ. ಇನ್ನೊಂದು ದಾರಿ ಸಾಮಾನ್ಯ ಜನರಿಗಿರ್ತಕ್ಕಂಥದ್ದು, ಶಿಕ್ಷಕನಾಗಿ ಅವನು ನ್ಯಾಯವನ್ನು ಕೊಡ್ತಾ ಹೋದಾಗ, ತನ್ನ ಶಿಕ್ಷಕತ್ವಕ್ಕೆ ನ್ಯಾಯವನ್ನು ಕೊಡ್ತಾ ಹೋದಾಗ ದೈವಾನುಗ್ರಹ ಕೂಡಿ ಬರ್ತದೆ. ಆದರೆ ಇದಿಲ್ಲದೆ ಶಿಕ್ಷಕನಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಶಿಕ್ಷಕ ವೃತ್ತಿಯು ತುಚ್ಛವಲ್ಲ, ಅಲ್ಲ. ಯಾಕೆಂದ್ರೆ ದೇವರ ಕೃಪೆ ಇಲ್ಲದವನು ಶಿಕ್ಷಕನಲ್ಲ. ಈಗೆಲ್ಲ ಶಿಕ್ಷಕನಾಗೋದು ಇವತ್ತಿನ ಕಾಲದಲ್ಲಿ ಹೇಗಿದೆ ಅಂದ್ರೆ, ಇನ್ನು ಬೇರೆ ಬೇರೆ ಕೆಲವು ಸಂಗತಿಗಳಿದೆ, ಅದು ಯಾವುದೂ ಆಗದೆ ಇದ್ರೆ ಶಿಕ್ಷಕ. ಡಾಕ್ಟರ್ ಆಗ್ಲಿಕ್ಕೆ ಸಾಧ್ಯ ಆಗದೆ ಇದ್ರೆ, ಇಂಜಿನಿಯರ್ ಆಗ್ಲಿಕ್ಕೆ ಸಾಧ್ಯ ಆಗದೆ ಇದ್ರೆ, ಈಗ ಒಂದು ಲಿಸ್ಟ್ ಇದೆ. ಅದು ಯಾವುದೂ ಆಗದೆ ಇದ್ದಾಗ ಕೊಟ್ಟ ಕೊನೆಯ ಆಯ್ಕೆ ಎಲ್ಲ ಬಿಟ್ಟ ಆಯ್ಕೆಯಾಗಿ ಶಿಕ್ಷಕ ಎನ್ನುವಂತೆ ಇವತ್ತು ಇದೆ ವಾತಾವರಣ. ಒಂದು ಕನ್ಯೆಯನ್ನು ಕೊಡುವಾಗ ಅವನು ಶಿಕ್ಷಕ ಅಂದ್ರೆ ಕನ್ಯೆ ಕೊಡುವಾಗಿರುವ ಉತ್ಸಾಹ ಏನು, ಅಥವಾ ಅವನು ಡಾಕ್ಟರ್ ಅಂತಲೋ ಇಂಜಿನಿಯರ್ ಅಂತಲೋ ಫಾರಿನರ್ ಇದ್ದಾನೆ ಅಂದ್ರೆ ಇರುವ ಒಂದು ವಾತಾವರಣ ಏನು. ಸುಮ್ಮನೆ ಉದಾಹರಣೆಗೆ ಹೇಳಿರ್ತಕ್ಕಂಥದ್ದು. ಅಥವಾ ಪರಿಚಯ ಮಾಡ್ಕೋಬೇಕಾದ್ರೆ ನಾನೊಬ್ಬ ಶಿಕ್ಷಕ ಅಂತಂದ್ರೆ ಆಗ ಬರುವ ತೂಕ ಏನು ಇವತ್ತಿನ ಸಮಾಜದಲ್ಲಿ. ಆದ್ರೆ ಮೊದಲು ಹೀಗಿರ್ಲಿಲ್ಲ ಅಂತ. ಮೊದಲು ಗುರು ಅಂದ್ರೆ ಎಲ್ಲಕ್ಕಿಂತ ಮೇಲೆ, ಅದಕ್ಕಿಂತ ಮೇಲೆ ಯಾರೂ ಇಲ್ಲ. ದೊರೆಯಾದ್ರೂ ಕೂಡ ಗುರುವಿಗೆ ತಲೆಬಾಗಬೇಕು. ಭಾರತದ ಪರಂಪರೆ ಏನು? ದೊರೆಯಾದರೂ ಕೂಡ ಗುರುವಿಗೆ ತಲೆಬಾಗಬೇಕು. ದೊರೆಯ ಕಿರೀಟ ಗುರುವಿನ ಪಾದದ ಉಗುರಿನ ಬೆಳಕಿನಲ್ಲಿ ಹೊಳೆಯಬೇಕು. ಇದು ಭಾರತ. ಈಗ ಸ್ವಲ್ಪ ಅದು ವಿರೂಪವಾಗಿದೆ, ವಿಕೃತವಾಗಿದೆ. ಅದರಿಂದಲೇ ಗುರುಕುಲಗಳು ಬೇಕಾಗಿದೆ ನಮಗೆ. ಆ ಪದ್ಧತಿಯನ್ನು, ಆ ಸಂಸ್ಕೃತಿಯನ್ನು ಮತ್ತೆ ತರಬೇಕಾಗಿದೆ. ಇನ್ನೊಂದ್ಸತಿ ನಾವು ಈ ಅಂಶವನ್ನು ಸ್ಪಷ್ಟಪಡಿಸ್ತಕ್ಕಂಥದ್ದು, ಶಿಕ್ಷಕ ವೃತ್ತಿಯು ತುಚ್ಛವಲ್ಲ, ಶಿಕ್ಷಕ ವೃತ್ತಿಯು ದೈವಾನುಗ್ರಹ. ಹಾಗಾಗಿ ದೇಶಕ ಶಬ್ದ, ಗುರುವನ್ನು ಹೇಳ್ತಕ್ಕಂಥ ದೇಶಕ ಶಬ್ದದ ಮೊದಲಕ್ಷರವೇ ಇದನ್ನು ಹೇಳಿಬಿಟ್ಟಿದ್ದೇನೆ, ದೇವಾನುಗ್ರಹ ಧಾರಿತ್ವ. ಇನ್ನು ಈ ಅನುಗ್ರಹ, ದೇವಾನುಗ್ರಹ ಅನ್ಬೇಕಾದ್ರೆ ಅನುಗ್ರಹ, ಗ್ರಹ ಅನ್ನೋ ಪದ ಇದೆಯಲ್ಲ, ಅದು ಹಿಡಿಯುವುದನ್ನು ಹೇಳ್ತದೆ ಅಂತ. ಅನುಗ್ರಹ ಅಂದ್ರೆ ಏನು? ದೇವಾನುಗ್ರಹ ಧಾರಿ ಅಂದ್ರೆ ಏನು? ದೇವರು ಕೈ ಹಿಡಿದವನು, ಅವನು ಶಿಕ್ಷಕ. ಯಾರ ಕೈಯನ್ನು ದೇವರು ಹಿಡಿದಿರ್ತಾನೆ, ದೇವರು ಯಾರ ಕೈಯನ್ನು ಹಿಡಿದಿರ್ತಾನೆ, ಅವನು ಶಿಕ್ಷಕ. ದೇವ ಎಂದ್ರೆ ಒಳಿತು. ದೇವ ಎಂಬ ಶಬ್ದಕ್ಕೆ ನಾವು ಸೀಮಿತವಾದ ಅರ್ಥವನ್ನು ಇಟ್ಕೊಳ್ಬೇಕಾಗಿಲ್ಲ. ಆ ಶಬ್ದಕ್ಕೆ ಒಳಿತು ಅಂತ ಮಾತ್ರ ಅರ್ಥ ಇರ್ತಕ್ಕಂಥದ್ದು. ಒಳಿತಿಗೆ 106 ರೂಪಗಳು, ಅನಂತ ರೂಪಗಳು. ಈಗ ದೇವಾನುಗ್ರಹ ಅಂದ್ರೆ ಒಳಿತು ಹಿಡಿದವನು, ಕೇಡು ಹಿಡಿದವನಲ್ಲ. ಒಳಿತು ಹಿಡಿದವನು ಶಿಕ್ಷಕ. ಯಾರಲ್ಲಿ ಒಳಿತು ತುಂಬಿದೆಯೋ ಅವನು ಶಿಕ್ಷಕ. ಇಲ್ಲದೆ ಇದ್ರೆ ಅವನು ಕೊಡುವುದಾದ್ರೂ ಏನು? ಶಿಷ್ಯನಿಗೆ ಅವನು ಕೊಡಬೇಕಾಗಿರುವುದು ಒಳಿತು. ಅದೇ ಇಲ್ಲದೆ ಇದ್ರೆ, ಅವನಲ್ಲಿ ಆ ಒಳಿತ ಇಲ್ಲದೆ ಇದ್ರೆ ಅವನು ಯಾವ ಸೀಮೆ ಶಿಕ್ಷಕ? ಅವನು ಯಾವ ಶಿಕ್ಷಣವನ್ನು ಕೊಟ್ಟ? ಆ ಶಿಕ್ಷಣದಿಂದ ಏನು ಒಳಿತು ಆ ಶಿಷ್ಯನಿಗೆ ಆದೀತು? ಹಾಗಾಗಿ ದೇವ ಎಂದರೆ ಒಳಿತು. ಆ ಒಳಿತನ್ನು ತನ್ನೊಳಗೆ ತುಂಬಿಕೊಂಡವನು, ತುಂಬಿ ಹರಿಸುವವನು. ಒಳಗೆ ತುಂಬಿ ಹೊರಗೆ ಹರಿಯಬೇಕು. ಒಳಿತನ್ನು ತನ್ನೊಳಗೆ ತುಂಬಿಕೊಂಡು ಶಿಷ್ಯನಡೆಗೆ ಹರಿಸಬೇಕು ಅವನ ಶಿಕ್ಷಕ. ತಾನೇ ಖಾಲಿಯಾದ್ರೆ
ತುಂಬಿ ಹರಿಸುವುದಾದ್ರೂ ಏನನ್ನು. ಹಾಗಾಗಿ ತಾನು ಶೂನ್ಯ ಆಗಬಾರ್ದು, ಅಥವಾ ತಾನು ಕೇಡಿನಿಂದಲೂ ತುಂಬಿಕೊಂಡಿರಬಾರದು, ತಾನು ಕೆಡುಕಿನಿಂದಲೂ ತುಂಬಿಕೊಂಡಿರಬಾರದು. ಒಳಿತನ್ನು ತುಂಬಿಕೊಂಡಿರಬೇಕು ತನ್ನೊಳಗೆ. ಆ ಒಳಿತನ್ನು ಚೆಲ್ಲಬೇಕು. ಯಾರು ತನ್ನ ಬಳಿ ಶಿಷ್ಯರಾಗಿ ಬರ್ತಾರೋ ಅವರ ಮೆದುಳಿಗೆ, ಅವರ ಹೃದಯಕ್ಕೆ ಒಂದಿಷ್ಟು ಒಳಿತನ್ನು ಚೆಲ್ಲಬೇಕು. ಅವನು ಶಿಕ್ಷಕ. ಎರಡನೇದು ಶಿಷ್ಯಾನುಗ್ರಹ ಕಾರಣ. ಗುರು ದೇಶಕ ಅಂತ ಯಾರನ್ನು ಕರಿಬೇಕು ಅಂದ್ರೆ ಯಾರು ಶಿಷ್ಯಾನುಗ್ರಹವನ್ನು ಮಾಡ್ತಾನೋ. ನೋಡಿ ಎಷ್ಟು ಒಳ್ಳೆ ಶಬ್ದ. ಈಗ ಬೇರೆ ತರದಲ್ಲಿ ಹೇಳ್ಬೋದು ಇದನ್ನು. ಇವತ್ತಿನ ಆಧುನಿಕ ಪರಿಭಾಷೆ ಹೇಳೋದಾದ್ರೆ ಸಂಬಳದ ಕೆಲಸ ಎನ್ನುವುದಕ್ಕೂ ಶಿಷ್ಯಾನುಗ್ರಹ ಎನ್ನುವುದಕ್ಕೂ ಎಷ್ಟು ವ್ಯತ್ಯಾಸ ಇದೆ. ಅವತ್ತಿನ ಕಾಲದಲ್ಲಿ ಗುರುದಕ್ಷಿಣೆ ಕೊಡುವಂತ ಪದ್ಧತಿ ಇತ್ತು, ಅದಿಲ್ಲ ಅಂತಲ್ಲ ಹೇಳ್ತಾ ಇರೋದು ನಾವು. ಆದ್ರೆ ಇವತ್ತು ನಾವು ಯಾವುದನ್ನು ನೌಕರಿ ಅಂತ ಕರಿತೇವೋ ಅಥವಾ ಯಾವುದನ್ನು ಸಂಬಳದ ಕೆಲಸ ಚಾಕರಿ, ಅದಲ್ಲ ಅದು ಅಂತ. ಅದಲ್ಲ. ಶಿಕ್ಷಕರಿಗೆ ಏನೋ ಸಲ್ಲಬಹುದು, ಸಂದ ಮಾತ್ರಕ್ಕೆ ಅವನು ಸಂಬಳದವನಲ್ಲ. ಶಿಷ್ಯ ಅನುಗ್ರಹ ಮಾಡ್ತಕ್ಕಂಥವನು. ನೀವು ಎರಡೂ ಪದಗಳನ್ನು ತೂಗಿ ಹಾಕಿ ಭಾರತದ ಪ್ರಾಚೀನ ಸಂಸ್ಕೃತಿ ಏನು, ಆಧುನಿಕತೆ ಹೇಗೆ ಬಂದ್ಬಿಟ್ಟಿದೆ, ಎಷ್ಟು ವ್ಯತ್ಯಾಸ ಆಗಿದೆ ಅನ್ನೋದು ಗೊತ್ತಾಗ್ತದೆ ಅಂತ. ಇವತ್ತು ಹೊರಗಿನ ಪ್ರಪಂಚದಲ್ಲಿ ನಮ್ಮ ಗುರುಕುಲದ ಮಾತನ್ನು ಬಿಡಿ, ನಮ್ಮ ಗುರುಕುಲದ ಶಿಕ್ಷಕರು ದೇವರು, ನಮ್ಮ ಗುರುಕುಲದ ಶಿಕ್ಷಕರ ಆತ್ಮ. ಈ ನಮ್ಮ ಇಡೀ ಗುರುಕುಲದ ವ್ಯವಸ್ಥೆಗೆ ಮಕ್ಕಳ ಪಾಲಿಗೆ ಅವರು ಭಗವಂತ, ಹಾಗೆ ನಮ್ಮ ಭಾವ ಇರತಕ್ಕಂಥದ್ದು. ಆದರೆ ಬಾಹ್ಯ ಪ್ರಪಂಚದಲ್ಲಿ ಅದು ಸಂಬಳದ ವೃತ್ತಿ, ಸಂಬಳದ ಕೆಲಸ, ಬೇರೆ ಏನೂ ಅಲ್ಲ. ಅವನು ಬಂದು ಪಾಠ ಮಾಡಿ ಹೋಗ್ತಾನೆ. ಇಂತಿಷ್ಟು ಪೀರಿಯಡ್ಸ್ ಅವರ್ಸ್ ಅಂತ ಅವನಿಗಿದೆ, ಅದನ್ನು ಪಾಠ ಮಾಡಿ ಹೋಗ್ತಾನೆ ಅವನು. ಅದಕ್ಕಿಂತ ಹೆಚ್ಚು ಅವನಿಗೂ ಶಿಷ್ಯರಿಗೂ ಯಾವ ಬಾಂಧವ್ಯವೂ ಇಲ್ಲ. ಆದರೆ ನಮ್ಮ ಪರಂಪರೆ ಹೀಗಿಲ್ಲ. ಏನಪ್ಪ ಅನುಗ್ರಹ ಗುರು ಶಿಷ್ಯನಿಗೆ ಮಾಡುವಂಥದ್ದು ಅಂದ್ರೆ ಬೋಧನ ಇದೆಯಲ್ಲ, ಅದೇ ಅನುಗ್ರಹ. ಅನುಗ್ರಹ ಆ ಗ್ರಹ ಅನ್ಬೇಕಾದ್ರೆ ಹಿಡಿಯುವಂಥದ್ದು. ದೇವರು ಒಂದು ಜೀವವನ್ನು ಹಿಡಿದ್ರೆ, ದೇವರು ಒಂದು ಜೀವಕ್ಕೆ ಕೃಪೆ ಮಾಡಿದರೆ ಅವನಿಗೆ ಗುರು ಸಿಗ್ತಾನೆ, ಒಳ್ಳೆಯ ಗುರು ಸಿಗ್ತಾನೆ, ಒಳ್ಳೆಯ ಶಿಕ್ಷಕ ಸಿಗ್ತಾನೆ. ಶಿಕ್ಷಕನ ಮೂಲಕ ಅವನಿಗೆ ಒಳಿತನ ಬೋಧನೆ ಆಗ್ತದೆ. ಹಾಗಾಗಿ ಅನುಗ್ರಹ, ಅನ್ನುವ ಪದ ಬಂದಿರತಕ್ಕಂಥದ್ದು ಹಾಗೆ ಅಂತ. ಅದು ಒಂದು ಮೊದಲಿರಬೇಕು, ಅದ್ರ ಹಿಂದಿಂದ ಇನ್ನೊಂದು ಬರಬೇಕು, ಅವಾಗ ಅನ್ನೋ ಶಬ್ದ ಬರುತ್ತದೆ. ಒಂದು ಮೊದಲಿದ್ದು ಯಾವುದಂದ್ರೆ ಯಾರ ಮೇಲೆ ದೇವರ ದೃಷ್ಟಿ ಬಿದ್ದಿದೆ, ಯಾರ ಮೇಲೆ ದೈವಾನುಗ್ರಹ ಆಗಿದೆ, ಅವನಿಗೆ ಗುರು ಸಿಗ್ತಾನೆ. ಆ ಗುರು ಅವನಿಗೆ ಶುಭವನ್ನು, ಜೀವನಕ್ಕೆ ಬೇಕಾದ ಶ್ರೇಯಸ್ಸನ್ನು ಕೊಡ್ತಾನೆ. ಹಾಗಾಗಿ ಬೋಧನವು ಅನುಗ್ರಹ, ಟೀಚಿಂಗ್ ಸ್ವಲ್ಪ ಹೆಚ್ಚು ಕಡಿಮೆ ಚೀಟಿಂಗ್ ಅಂತ ಆಗ್ಬಿಡ್ತದೆ. ನಮ್ಗೆ ಆ ಶಬ್ದಕ್ಕಿಂತ ಈ ಶಬ್ದವೇ ಒಳ್ಳೆಯದು. ಬೋಧನ ಅದು ಹೆಚ್ಚು ಕಡಿಮೆ ಆದರೂ ಏನೂ ಆಗೋದಿಲ್ಲ. ಹಾಗಾಗಿ ಇದು ಒಳ್ಳೆಯದು. ನಾವು ಯಾವಾಗಲೂ ಅದನ್ನ ನೆನಪು ಮಾಡ್ಕೊಳ್ತಾ ಇರ್ತೇವೆ. ಆಂಗ್ಲ ಭಾಷೆ ಅಂದ್ರೆ ಇವತ್ತು ಇಡೀ ಜಗತ್ತಿನ ವ್ಯಾವಹಾರಿಕ ಭಾಷೆಯಾಗಿದೆ, ಎಲ್ಲ ಸರಿ, ಅದಕ್ಕೆ ಕೊಡಬೇಕಾದ ಮರ್ಯಾದೆಯನ್ನು ಕೊಡೋಣ. ಆದರೆ ಈ ಭಾರತೀಯ ಸಂಸ್ಕೃತಿಯ ಪರಂಪರೆ ಭಾಷೆಗಳು ಅದಕ್ಕೂ ತುಂಬಾ ವ್ಯತ್ಯಾಸ ಇದೆ. ನಮ್ಮಲ್ಲಿ ದೇವ ಹಿಂದೆ ಮುಂದಾಗಿ ಹೇಳಿದ್ರೆ ವೇದ ಅಂತ ಆಗ್ತದೆ, ಬೇರೆ ಏನೂ ಆಗೋದಿಲ್ಲ. ಅದು ನೀವು ಗಾಡ್ ಹಿಂದೆ ಮುಂದೆ ಹೇಳಿಬಿಟ್ರೆ ಅನಾಹುತ ಆಗ್ಬಿಡ್ತದೆ. GOD ಗಾಡ್ ಇದೆಯಲ್ಲ, ಅದನ್ನು ಹಿಂದೆ ಮುಂದಾಗಿ ಹೇಳಿದ್ರೆ ಅದು ಎಲ್ಲಿಗೂ ಹೋಗ್ಬಿಡ್ತದೆ. ಹಾಗಾಗಿ ಭಾಷೆಯ ಒಂದು ವೈಶಿಷ್ಟ್ಯ ಅದು. ನಮ್ಮನ್ನು ಈ ಲೋಕಕ್ಕೆ ಕಳುಹಿಸಿದ ದೇವರೇ ಗುರುವಾಗಿ ಬಂದು ನಮಗೆ ಇಲ್ಲಿ ಬದುಕುವುದನ್ನು ಕಲಿಸುತ್ತಾನೆ. ಇದು ಗುರು ಅಂತ. ಅದೇ ದೇವರು, ಕಾಣದ ದೇವರು ನಮ್ಮನ್ನು ಈ ಸಂಸಾರದ ಈ ಒಂದು ಪ್ರಪಂಚದಲ್ಲಿ ಹಾಕಿಬಿಟ್ಟಿದ್ದಾನ. ಆದ್ರೆ ಕನಿಕರ ಇದೆ ಅವನು. ಈ ಜಗತ್ತಿನಲ್ಲಿ ನಮ್ಮನ್ನು ಕಳುಹಿಸಿಕೊಟ್ಟ ಮೇಲೆ ಅವನ ಕನಿಕರ ಇದೆಯಲ್ಲ, ಅದು ಗುರುವಾಗಿ ಬಂದು ಈ ಜಗತ್ತಿನಲ್ಲಿ ಬಾಡುವುದು ಹೇಗೆ, ಜಗತ್ತನ್ನು ಗೆಲ್ಲುವುದು ಹೇಗೆ, ಜಗತ್ತನ್ನು ಮೀರುವುದು ಹೇಗೆ ಎಂಬುದನ್ನು ನಮಗೆ ಕಲಿಸಿಕೊಡ್ತಾನೆ. ಅದು ಗುರು. ಬೇರೆ ಶಬ್ದಗಳಲ್ಲಿ ಹೇಳೋದಾದ್ರೆ, ನಮ್ಮನ್ನು ಸಂಸಾರಕ್ಕೆ ತಳ್ಳಿದವನು ದೇವರು, ಸಂಸಾರದಿಂದ ಪಾರು ಮಾಡುವವನು ಗುರು. ಗುರುವಿಗೂ ದೇವರಿಗೂ ಇರುವ ವ್ಯತ್ಯಾಸ. ದೇವರು ಗುರು ಒಟ್ಟಿಗೆ ಪ್ರತ್ಯಕ್ಷ ಆದರೆ ಮೊದಲು ಗುರುವಿಗೆ ನಮಸ್ಕಾರ ಮಾಡಬೇಕು. ಯಾಕೆ ಅಂದ್ರೆ ದೇವರು ನಮ್ಮನ್ನು ಈ ಸಂಸಾರದಲ್ಲಿ ತಳ್ಳಿಬಿಟ್ಟಿದ್ದಾನೆ. ತಪ್ಪು ನಮ್ಮದೇ ಇರ್ಬೋದು, ನಮ್ಮ ಪಾಪ ಕರ್ಮವೇ ಇರ್ಬೋದು, ಇರ್ಲಿ ಬಿಡಿ. ಅಂತೂ ಸಂಸಾರ ಕೂಪದಲ್ಲಿ ನಮ್ಮನ್ನು ನೂಕಿದವನು ದೇವರು, ಮೇಲೆತ್ತುವವನು ಗುರು, ಅವನು ಪಾರು ಮಾಡುವವನು ಗುರು. ಹೀಗೆ ಅಭಿಜ್ಞರು ಈ ರೀತಿಯಲ್ಲಿ ಗುರು ಮತ್ತು ದೇವರನ್ನು ವಿಶ್ಲೇಷಣೆ ಮಾಡಿದ್ದಾರೆ. ನಾವು ಹೀಗೆ ಅನ್ಕೋಬಹುದು, ಯಾರು ನಮ್ಮನ್ನು ಸಂಸಾರದ ಕೂಪಕ್ಕೆ ತಳ್ಳಿದನೋ ಅದೇ ದೇವರೇ ಗುರುವಾಗಿ ಬಂದು ನಮ್ಮನ್ನು ಉದ್ಧರಿಸ್ತಾನೆ. ನಮಗೆ ಮೇಲೆ ಹತ್ತಿ ಬರುವ
ದಾರಿಯನ್ನು ತೋರಿಸ್ತಾನೆ. ಅದೇ ಅನುಗ್ರಹ, ಶಿಷ್ಯಾನುಗ್ರಹ ಕಾರಣಾತ್. ಮೂರನೇದು ಕರುಣಾಮಯ ಮೂರ್ತಿತ್ವಾತ್. ಕೆಲವು ಬಾರಿ ಮೇಷ್ಟ್ರು ಅಂದ್ರೆ ಅದೇನು ಯಮಧರ್ಮನ ಸಹೋದರ ಎನ್ನುವಂತ ಒಂದು ವಾತಾವರಣ ಇರ್ತದೆ ಅಂತ, ಅದು ಯಾವುದೋ ಒಂದು ಭಯೋತ್ಪಾದಕ ಎನ್ನುವ ಹಾಗೆ ಅಂಥ ವ್ಯಕ್ತಿತ್ವವನ್ನು ಕೆಲವರು ಮೇಷ್ಟ್ರುಗಳು ರೂಪಿಸ್ಕೊಂಡಿರ್ತಾರೆ ಅಂತ. ಅವರು ಎದುರಿಗೆ ಬಂದ್ರು ಅಂದ್ರೆ ಅಥವಾ ತರಗತಿಯೊಳಗೆ ಬಂದು ಅಂದ್ರೆ ಎಲ್ಲ ಕಲ್ಲಾಗ್ಬಿಡ್ತಾರೆ. ಅವನು ಹತ್ರ ಬಂದ್ರೆ ಶಿಷ್ಯ ಕಲ್ಲಾಗೋದಾದ್ರೆ ಅವನೆಂಥ ಕಲ್ಲಾಗಿರ್ಬೇಕು. ಆ ಗುರು ಅಂದ್ರೆ ಕಾಠಿಣ್ಯದ ಕಲ್ಲಲ್ಲ. ಗುರು ಎಂದರೆ ಕನಿಕರವು ಕರೆಗೆ ಹರಿಯುವ ಪ್ರವಾಹ. ಅದೇ ಕರುಣಾಮಯ ಮೂರ್ತಿ. ಕರುಣಾಮಯ ಮೂರ್ತಿ ಅಂದ್ರೆ ಕರುಣೆಯೇ ಮೂರ್ತ ರೂಪವನ್ನು ತಾಳಿದೆ, ಕರುಣೆಗೆ ಕೈಕಾಲು ಮುಖಗಳು ಬಂದಿವೆ. ಅದೇ ಗುರು. ಅಷ್ಟರ ಮಟ್ಟಿಗೆ ಆ ಗುರುವಿನ ವ್ಯಕ್ತಿತ್ವ ಮಾರ್ಧವವನ್ನು ಹೊಂದಿದೆ. ಆದುದರಿಂದಲೇ ಹೇಳುದು, ಇದು ಟ್ರೇಡ್ ಅಲ್ಲ. ಈ ಟೀಚಿಂಗ್ ಅನ್ನೋದು, ಬೋಧನೆ ಅನ್ನೋದು ಅದು ವ್ಯಾಪಾರ ಅಲ್ಲ, ಅದು ಕನಿಕರ. ವ್ಯಾಪಾರಕ್ಕೂ ಇದಕ್ಕೂ ತುಂಬಾ ವ್ಯತ್ಯಾಸ ಇದೆ. ವ್ಯಾಪಾರದಲ್ಲಿ ಹೃದಯ ಇಲ್ಲ, ಬುದ್ಧಿ ಮಾತ್ರ ಇರ್ತಕ್ಕಂಥದ್ದು. ಇಲ್ಲಿ ಹೃದಯವೇ ಇರ್ತಕ್ಕಂಥದ್ದು. ಹಾಗಾಗಿ ಕನಿಕರದ ಮನ ಕರೆಗೆ ಹರಿಯುವ ಮಹಾನದಿ ಗುರು. ಅವನು ಹಣಕ್ಕಾಗಿ ಅಲ್ಲ, ಪ್ರತಿಫಲಾಪೇಕ್ಷೆಯಿಂದ ಅಲ್ಲ, ಜೀವದ ಉದ್ಧಾರಕ್ಕಾಗಿ ತನ್ನೊಳಗಿನ ಕನಿಕರವನ್ನು ಹರಿಬಿಡ್ತಾನೆ, ತನ್ನೊಳಗಿನ ಒಳಿತನ್ನು ಚೆಲ್ಲುತ್ತಾನೆ. ಇದೇ ಮುಖ್ಯವಾಗಿರ್ಬೇಕು. ಗುರುತ್ವ ನಮಗೆ ಸಿದ್ಧಿಸಬೇಕಾದ್ರೆ ಕನಿಕರವನ್ನು ನಾವು ಮೈಗೂಡಿಸ್ಕೊಳ್ಬೇಕು. ಆ ಜೀವ ಎಲ್ಲಿಂದಲೋ ಬಂದಿದೆ ನಮ್ಮ ಬಳಿ. ಮಗು, ಯಾರದ್ದೋ ಮಗು ಇರ್ಬೋದು ಅದು, ಆದ್ರೆ ಈಗ ನನ್ನ ಮಗು ಅದು. ನನ್ನ ಸ್ವಂತ ಮಗುವಿನ ಮೇಲೆ ನಾನು ಯಾವ ಕನಿಕರ ತೋರಿಸ್ತೇನೋ ಅದೇ ಕನಿಕರವನ್ನು ತೋರಿಸ್ಬೇಕು. ಪತ್ರಿಕೆಗಳಲ್ಲಿ ಓದ್ತಾ ಇರ್ತೇವೆ, ಅಪಘಾತ 18 ಸಾವು, ಬಸ್ ಮಗುಚಿ ನದಿಯಲ್ಲಿ ಬಿದ್ದು 24 ಸಾವು. ನಮ್ಗೇನು ಅನ್ಸೋದೇ ಇಲ್ಲ. ನಮ್ಮೂರಿನ ವಿಷಯವೇ ಆಗಿದ್ರೆ ಕೂಡಲೇ ಆಸಕ್ತಿ ಕೆರಳುತ್ತದೆ, ನಮಗೆ ಕುತೂಹಲದಿಂದ ನೋಡುತ್ತೇವೆ. ನಮ್ಮ ನೆಂಟರೆಷ್ಟು ಬೇಕಾದವರು ಆದರೆ ನಮಗೆ ಕಣ್ಣೀರು ಬರ್ತದೆ, ಎದೆ ಡಬಡಬ ಅನ್ನುತ್ತದೆ. ಓಡುತ್ತೇವೆ ನಾವು ಕೂಡಲೇ. ಏನಾಯಿತು, ಯಾರೇ ನಮ್ಮ ಆತ್ಮೀಯರಿಗೆ ಆಪ್ತೇಷ್ಟರಿಗೆ ಏನಾಯಿತು ಅಂತ ನಾವು ಕಂಗಾಲಾಗ್ತೇವೆ. ಅಂದ್ರೆ ನಾವು ನಮ್ಮದು ಅಂತ ಬಂದಾಗ ನಮಗೆ ಕನಿಕರ ಬರುವಂತದ್ದು. ಇಲ್ಲಿದ್ರೆ ಅದೇನೂ ಇಲ್ಲ. XYZ ಆದ್ರೆ ಅವನಷ್ಟಕ್ಕೆ ಅವನು ಬದುಕಿರು ಏನು ಸತ್ರು ಏನು ಅನ್ನುವಾಗಿರ್ತೇವೆ ನಾವು. ಆದ್ರೆ ನಮ್ಮದು ಅಂತ ಬಂದಾಗ ನಮಗೆ ಕನಿಕರ ಬರುವಂತದ್ದು ಅಂತ. ಹಾಗಾಗಿ ಆ ಮಗುವನ್ನು ಮಮತೆಯಿಂದ, ನನ್ನ ಮಗು ಎಂಬ ಭಾವದಿಂದ ನಾವು ನೋಡ್ಬೇಕಾಗ್ತದೆ, ಕನಿಕರವನ್ನು ಹರಿಸ್ಬೇಕಾಗ್ತದೆ. ಅದಿಲ್ಲದೆ ಇದ್ರೆ ಅವನು ಗುರುವಲ್ಲ, ಅವನು ಶಿಕ್ಷಕನಲ್ಲ. ಈ ಅಂಶ ಸೇರದೆ ಇದ್ರೆ ಅವನು ಬೇರೆ ಏನು ಬೇಕಾದ್ರೂ ಹಾಕೊಳ್ಳಿ, ಗುರು ಅಂತೂ ಅಲ್ಲ. ಕರುಣೆ ಎಂಬುದು ಸ್ವಾರ್ಥಕ್ಕೆ ಸಂಪೂರ್ಣ ವಿರುದ್ಧವಾದ ಒಂದು ಭಾವ. ಸ್ವಾರ್ಥ ದಕ್ಷಿಣ ಧ್ರುವ ಆದ್ರೆ ಕರುಣೆ ಉತ್ತರ ಧ್ರುವ. ಸ್ವಾರ್ಥದ ಸೋಂಕಿಲ್ಲದ ಒಂದು ಭಾವ, ಸ್ವಾರ್ಥದಿಂದ ಬಹಳ ದೂರ ಇರುವಂತ ಭಾವ. ಕರುಣೆ ಸ್ವಾರ್ಥದಿಂದ ಬರೋದಿಲ್ಲ. ಕರುಣೆ ಬಂದಾಗ ಇನ್ನೊಬ್ಬರಿಗೆ ಏನೋ ಮಾಡಬೇಕು ಅಂತ ಹೋಗ್ತಾನೆ ಅವನು, ತನ್ನ ಬಗ್ಗೆ ಯೋಚನೆ ಮಾಡೋದಿಲ್ಲ ಆ ಸಮಯದಲ್ಲಿ ಅಂತ. ಹಾಗಾಗಿ ಇನ್ನೊಂದು ಜೀವದ ಕಷ್ಟವನ್ನು ಕಂಡು ಕರಗುವ, ಮಾತ್ರವಲ್ಲ ಆ ಜೀವಕ್ಕೆ ಮಹೋಪಕಾರವನ್ನು ಮಾಡಲು ಮುಂದಾಗುವ ದಿವ್ಯ ಭಾವವೇ ಕರುಣೆ. ಇನ್ನೊಂದು ಜೀವದ ಕಷ್ಟ ಅದು ಪರಿಹಾರ ಆಗಬೇಕು, ಇನ್ನೊಂದು ಜೀವಕ್ಕೆ ಒಳ್ಳೇದಾಗಬೇಕು, ಇನ್ನೊಂದು ಜೀವ ಮೇಲೆದ್ದು ಬರಬೇಕು. ಈ ಭಾವ ಕರುಣೆ ನೋಡಿ ಎಷ್ಟು ಶ್ರೇಷ್ಠವಾಗಿರ್ತಕ್ಕಂಥದ್ದು ಈ ಭಾವ ಅಂತ. ಹಾಗಾಗಿ ಇದನ್ನು ಧಾರಾಳ ಹೊಂದಿರಬೇಕಾಗ್ತದೆ ಅವನು ದೇಶಿಕ ಗುರು ಅಂತ ಅನ್ಸ್ಕೊಳ್ಬೇಕಾದ್ರೆ. ಹಾಗಾಗಿ ದೇಶಕ್ಕೆ ವಿಧೇಯತೆ ದೇವಾನುಗ್ರಹ ಧಾರಿತ್ವಾತ್ ಶಿಷ್ಯಾನುಗ್ರಹ ಕಾರಣಾತ್ ಕರುಣಾಮಯ ಮೂರ್ತಿತ್ವಾತ್ ದೇಶಕ್ಕೆ ವಿಧೇಯತೆ. ನಮಗೆ ಪಾಠ ಮಾಡಿದವರು ನಮ್ಮ ಶಿಕ್ಷಕರು ನಮಗೆ ಈ ಶ್ಲೋಕವನ್ನು ಪದೇ ಪದೇ ಹೇಳ್ತಾ ಇದ್ರು. ನಮಗೆ ಉಳಿದುಕೊಂಡಿದೆ ನಮ್ಮ ಹೃದಯದಲ್ಲಿ ಆ ಶ್ಲೋಕ. ಈ 1ನೇದು ಮತ್ತು 3ನೇದು ಸೇರಿದ್ರೆ 2ನೇದಾಗ್ತದೆ. ಏನಪ್ಪಾ ಇದು? ಗಣಿತ ಅಂದ್ರೆ ಜೀವನದ ಗಣಿತ ಅಥವಾ ಗುರುಗಣಿತ ಅಂತ ಅನ್ಬೋದು. 1ನೇದು ಅಂದ್ರೆ ದೇವಾನುಗ್ರಹ, 3ನೇದು ಕರುಣೆ. ಇವೆರಡು ಸೇರಿದ್ರೆ ಶಿಷ್ಯ ಅನುಗ್ರಹ ಆಗ್ತದೆ.
ಅದೇ ಗುರು. ಯಾರಿಗೆ ದೇವಾನುಗ್ರಹದಿಂದ ಒಡೆದು ತುಂಬಿಕೊಂಡು ಅದನ್ನು ಸಮಾಜಕ್ಕೆ ಕೊಡಬೇಕು ಅನ್ನೋ ಕನಿಕರು, ಬಯಸಿ ಬಂದ ಜೀವಗಳಿಗೆ ಕೊಡಬೇಕು ಅನ್ನೋ ಕನಿಕರೂ ಸೇರ್ಕೊಂಡಾಗ ಆಗುವುದೇ ಶಿಷ್ಯಾನುಗ್ರಹ. ಅದೇ ಗುರು. ಅದಿಲ್ಲದೆ ಗುರುವಲ್ಲ. ಹಾಗಾಗಿ ಈ ಮೂರು ಸಂಗತಿಗಳು ಯಾರಲ್ಲಿದೆಯೋ ಅವನು ಗುರು. ಅಂಶಾಂಶವಾಗಿದ್ರೆ ಅಂಶಾಂಶವಾಗಿ ಗುರು. ಇಲ್ಲದಿದ್ರೆ ಆ ದಾರಿಯಲ್ಲಿ ನಾವು ಇರಬೇಕು, ಅದನ್ನು ಸಂಪಾದನೆ ಮಾಡ್ಕೋಬೇಕು. ಗುರುಪಥದಲ್ಲಿ ನಾವಿರುತ್ತೇವೆ. ಆದ್ರಿಂದ ಗುರುತ್ವದ ಗಾಳಿ ನಮಗೆ ಸೋಂಕಿದೆ, ಗುರುತ್ವದ ಗಂಧ ನಮಗೆ ಬಂದಿದೆ. ಆ ದಿಕ್ಕಿನಲ್ಲಿ ನಾವಿದ್ದೇವೆ. ಇನ್ನು ಗುರು ಲಕ್ಷಣಗಳು. ಗುರು ಎಂದರೆ ಏನು ಅಂದ್ರೆ ಇಷ್ಟು ಕೂಡಲೇ ಮನಸ್ಸಿಗೆ ಬರುವಂಥದ್ದು. ಒಂದು, ಅರಿವುಳ್ಳವನು. ಎರಡು, ಅರಿವನ್ನು ಅಗತ್ಯವುಳ್ಳ ಜೀವಕ್ಕೆ ವರ್ಗಾಯಿಸಬಲ್ಲವನು. ಎರಡು ಬೇಕು. ಕೇವಲ ಅರಿವುಳ್ಳವನು ಜ್ಞಾನಿ. ಜ್ಞಾನಿಗಳೆಲ್ಲ ಗುರುಗಳಲ್ಲ. ಈ ಹಿಂದೆ ಇದೇ ಪ್ರವಚನ ಸರಣಿಯಲ್ಲಿ ನಿರೂಪಣೆ ಮಾಡಿದ ಹಾಗೆ ನದಿಯಲ್ಲಿ ಎಲೆಯೂ ತೇಲ್ತಾ ಇರ್ತದೆ, ನೌಕೆಯೂ ತೇಲ್ತಾ ಇರ್ತದೆ. ಎಲೆಯ ಮೇಲೆ ಒಂದು ಗುಬ್ಬುಚ್ಚು ಕೂತ್ಕೊಂಡ್ರೆ ಮುಳುಗೋಗ್ತದೆ. ಒಂದು ಚಿಕ್ಕ ಮಣ್ಣಿನ ಒಂದು ಮುದ್ದೆ ಅದರ ಮೇಲೆ ಹಾಕಿದ್ರೆ, ಒಂದು ಸಣ್ಣ ಕಲ್ಲು ಹಾಕಿದ್ರೆ ಮುಳುಗೋಗ್ತದೆ. ತಾನು ತೇಲುವ ಶಕ್ತಿ ಇದೆ ಹೊರತು ಆ ಎಲೆಗೆ ಇನ್ನೊಂದು ವಸ್ತುವನ್ನು, ವ್ಯಕ್ತಿಯನ್ನು ತೇಲಿಸುವ ಶಕ್ತಿ, ದಾಟಿಸುವ ಶಕ್ತಿ ಅದಕ್ಕೆ ಇಲ್ವೇ ಇಲ್ಲ. ನೌಕೆಗೆ, ನೌಕೆ ತಾನೂ ತೇಲ್ತದೆ, ಮಾತ್ರವಲ್ಲ ತನ್ನೊಳಗೆ ನೂರಾರು ಮಂದಿಯನ್ನು ಕುಳ್ಳಿರಿಸಿಕೊಂಡು ತೇಲುವುದಷ್ಟೇ ಅಲ್ಲ, ಮುಳುಗದಿರುವುದು ಮಾತ್ರವಲ್ಲ, ಆಚೆ ದಡಕ್ಕೆ ಕರ್ಕೊಂಡು ಹೋಗ್ತದೆ. ಅದು ಗುರು ಅಂದ್ರೆ. ಹಾಗಾಗಿ ಕೇವಲ ಅರಿವುಳ್ಳವನು ಗುರುವಲ್ಲ. ಕೇವಲ ವರ್ಗಾಯಿಸುವ ಶಕ್ತಿಯಿಂದ ಗುರುತ್ವ ಬರೋದಿಲ್ಲ. ಇಲ್ಲದಿದ್ರೆ ವರ್ಗಾಯಿಸುವ ಅರಿವೇನು, ಅರಿವಿಲ್ಲದೆ ಇದ್ರೆ. ಹಾಗಾಗಿ ಸಾಮಾನ್ಯವಾಗಿ ಅರಿವುಳ್ಳವನು, ಅರಿವನ್ನು ವರ್ಗಾಯಿಸಬಲ್ಲವನು. ಯಾರಿಗೆ ಅಗತ್ಯ ಇದೆಯೋ, ಯಾವ ಜೀವಕ್ಕೆ ಅದು ಬೇಕಾಗಿದೆಯೋ ಆ ಜೀವಕ್ಕೆ ತನ್ನ ಹೃದಯದಿಂದ ಆ ಜೀವದ ಹೃದಯಕ್ಕೆ ಅರಿವನ್ನು ವರ್ಗಾಯಿಸಬಲ್ಲವನು ಗುರು ಎಂಬುದಷ್ಟು ಅದು ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ. ಇದಲ್ಲದೆ ಗುರುವಾಗಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಇದಿಷ್ಟೇ ಅಲ್ಲ, ಇನ್ನು ಅನೇಕ ಸಂಗತಿಗಳು ಕೂಡ ಬರಬೇಕಾಗ್ತದೆ. ಗುರುತ್ವವು ಪೂರ್ಣ ಆಗಬೇಕಾದ್ರೆ ಅನೇಕ ಸಂಗತಿಗಳಿದೆ. ಅವುಗಳನ್ನು ಒಂದೊಂದಾಗಿ ನಾವು ನೋಡಬೇಕಾಗಿದೆ. ಇವೆಲ್ಲವನ್ನೂ ಕೂಡ ನಮ್ಮ ಪರಂಪರೆ ಹೇಳಿಟ್ಟಿದೆ. ಏನೆಲ್ಲ ಇರಬೇಕು ಗುರುವಿನಲ್ಲಿ ಎನ್ನುವುದನ್ನು ಬಿಡಿಸಿ 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 ಎಳೆ ಎಳೆಯಾಗಿ ವಿಸ್ತಾರವಾಗಿ ಹೇಳಿದೆ. ಕೆಲವು ಅಂಶಗಳನ್ನು ಗಮನಿಸಿಕೊಳ್ಳೋಣ. ಶಾಂತಃ, ದಾಂತಃ, ಕುಲೀನಃ, ವಿನೀತಃ, ಹೀಗೆಲ್ಲ ಪಟ್ಟಿ ಮುಂದುವರಿಯುತ್ತದೆ. ಅದು ಶುದ್ಧ ವೇಷವಾನ್, ಶುದ್ಧಾಚಾರ, ಸುಪ್ರತಿಷ್ಠ, ಶುಚಿ, ದಕ್ಷ, ಸುಬುದ್ಧಿಮಾನ್, ಆಶ್ರಮಿ, ಧ್ಯಾನನಿಷ್ಠ, ಮಂತ್ರತಂತ್ರ ವಿಶಾರದ, ನಿಗ್ರಹಾನುಗ್ರಹೇ ಶಕ್ತ, ಹೀಗೆಲ್ಲ ಒಂದಷ್ಟು ಲಕ್ಷಣಗಳನ್ನ, ಗುರು ಲಕ್ಷಣಗಳನ್ನ ನಮ್ಮ ಪರಂಪರೆ ಹೇಳಿದೆ. ಒಂದೊಂದಾಗಿ ಒಂದು ಕೊಂಚವೇ ನೋಡೋಣ. ಶಾಂತಃ, ದಾಂತಃ. ಶಾಂತಃ ಅಂದ್ರೆ ಶಮ ಉಳ್ಳವನು. ಶಮ ಎಂದರೆ ಮನಸ್ಸಿನ ಮೇಲೆ ಕಡಿವಾಣ. ಗುರುತ್ವಕ್ಕೆ ಇದು ತುಂಬಾ ಅಗತ್ಯ. ತನ್ನ ಮನಸ್ಸಿನ ಮೇಲೆ ತನ್ನದೇ ನಿಯಂತ್ರಣ ಇರಬೇಕು. ಇನ್ಯಾರದೂ ಅಲ್ಲ, ಇನ್ಯಾವುದರದೂ ಅಲ್ಲ. ಮನೋನಿಯಂತ್ರಣ. ಇದುಳ್ಳವನು ಶಾಂತ. ಶಾಂತನಾಗಿರೋ ಸುಲಭ ಅಲ್ಲ, ವ್ಯಗ್ರನಾಗಿರ್ಬೋದು. ಕೋಪ ಮಾಡ್ಕೊಳ್ಬೋದು, ಕೂಗಾಡ್ಬೋದು, ಮುಷ್ಟಿ ಕೊಟ್ಬೋದು, ಅವಡು ಹಚ್ಬೋದು. ಇದಕ್ಕೆಲ್ಲ ಏನು ಕಷ್ಟ ಏನೂ ಇಲ್ಲ. ಶಾಂತನಾಗಿ ಕೂತ್ಕೊ 1 ಗಂಟೆ ಅಂದ್ರೆ ಸುಲಭ ಅಲ್ಲ. ಹಾಗಾಗಿ ಆ ಒಂದು ಶಮ ಎಂಬ ದೊಡ್ಡ ಸಂಪತ್ತು ನಮ್ಮ ಮನಸ್ಸನ್ನು ನಮ್ಮ ಕೈಲಿಟ್ಕೊಂಡಿರ್ತಕ್ಕಂಥದ್ದು. ನಮ್ಮ ಮನಸ್ಸು ನಾವು ಹೇಳಿದ್ದನ್ನು ಕೇಳುವಂಥದ್ದು ಇದೊಂದು. ಇನ್ನೊಂದು ದಾಂತಹ. ನೀವು ಶಾಂತಹ ಕೇಳಿದಿರಿ, ದಾಂತಹ ಎಲ್ಲರೂ ಕೇಳಿರ್ಲಿಕ್ಕಿಲ್ಲ. ದಾಂತಹ ಅಂದರೆ ದಮ ಉಳ್ಳವನು. ಶಮ ಮತ್ತು ದಮ ಅಂತ ಈ 2 ಗುಣಗಳು. ಶಮ ಅಂದ್ರೆ ಆಗಲೇ ಹೇಳಿದಾಗೆ ಮನೋನಿಯಂತ್ರಣ. ದಮ ಎಂದರೆ ನಮ್ಮ ಕಣ್ಣು, ಕಿವಿ, ಕೈಕಾಲುಗಳ ಮೇಲೆ ನಮ್ಮ ನಿಯಂತ್ರಣ ಇರಬೇಕು. ಇಂದ್ರಿಯ ಸಂಯಮ. ನಮ್ಮ ಕಣ್ಣು ನಾವು ಹೇಳಿದ್ದನ್ನು ಕೇಳಬೇಕು. ಏನೋ ಇಂದ್ರಿಯ ಸಂಯಮ ಅಂದ್ರೆ ಯಾರೋ ತಪಸ್ಸುಗಳಿಗೆ ಮಾತ್ರ ಸಂಬಂಧಪಟ್ಟಿರ್ತಕ್ಕಂಥದ್ದು, ನಮಗಲ್ಲ ಅಂತ ಅನ್ಕೋಬೇಡಿ. ಸರಳ ಇದೆ ವಿಷಯ. ನಮ್ಮ ಕಣ್ಣು ನಾವು ಹೇಳಿದ್ದನ್ನು ಕೇಳಬೇಕು, ನಮ್ಮ ಕಿವಿ ನಾವು ಹೇಳಿದ್ದನ್ನು ಕೇಳಬೇಕು, ನಮ್ಮ ಕೈಕಾಲು ನಾವು ಹೇಳಿದ್ದನ್ನು ಕೇಳಬೇಕು. ಕೈಕಾಲು ಸ್ವಾಧೀನ ಇಲ್ಲದ್ರೆ ಏನಾಗ್ತದೆ ಹೇಳಿ? ಒಪ್ಕೋಬಹುದಾದ ಸ್ಥಿತಿಯನ್ನು. ಈಗ ಅರ್ಧಾಂಗವಾಯು ಬರ್ತದೆ,
ಪಾರ್ಶ್ವಾಘಾತ. ಅದರಲ್ಲಿ ಏನಾಗ್ತದೆ, ಒಂದು ಭಾಗದ ಮೇಲೆ ನಿಯಂತ್ರಣ ತಪ್ಪುತ್ತದೆ. ಶರೀರದ ಒಂದು ಭಾಗ, ಬಲಭಾಗವು ಎಡಭಾಗವು, ಅದು ಸ್ವಾಧೀನದಲ್ಲಿರೋದಿಲ್ಲ. ಎಷ್ಟು ಕಷ್ಟ ಜೀವನ, ನರಕ ಅದು. ನಮ್ಮ ಒಂದು ಕೈ, ನಮ್ಮ ಒಂದು ಕಾಲು ನಮ್ಮ ನಿಯಂತ್ರಣದಲ್ಲಿ ಇಲ್ಲೇ ಇದ್ರೆ, ಒಂದು ಬೆರಳು ನಿಯಂತ್ರಣದಲ್ಲಿ ಇಲ್ಲದೆ ಇದ್ರೆ ಎಷ್ಟು ಕಷ್ಟ ಆಗ್ತದೆ ಆಲೋಚನೆ ಮಾಡಿದ್ರೆ. ಒಂದೇ ಒಂದು ಬೆರಳು ನಾವು ಹೇಳಿದ್ದನ್ನು ಕೇಳದೆ ಇದ್ರೆ ಆ ಬೆರಳು ನಮಗೆ ಎಷ್ಟು ಕಷ್ಟವನ್ನು ಕೊಡಬಹುದು. ಹೀಗಿರುವಾಗ ಯಾವುದೂ ಸರಿಯಾಗಿ ನಮ್ಮ ನಿಯಂತ್ರಣದಲ್ಲಿ ಇಲ್ಲದೆ ಇದ್ರೆ, ಕಣ್ಣು ಎಳ್ಕೊಂಡು ಹೋದಾಗ ನಾವು ಹೋಗೋದಾದ್ರೆ, ಕಿವಿ ಎಳ್ಕೊಂಡು ಹೋದಾಗ ನಾವು ಹೋಗೋದಾದ್ರೆ, ಜೀವನ ಎಲ್ಲಿಗೆ ಹೋಗಿ ನಿಂತೀತು ಅಥವಾ ಎಲ್ಲಿ ಬಿದ್ದು ಮುಳುಗಿ ಹೋದೀತು, ಮುರಿದೇ ಹೋದೀತು. ಸೆಲ್ಫ್ ಕಂಟ್ರೋಲ್, ತನ್ನ ನಿಯಂತ್ರಣದಲ್ಲಿ ತಾನು ಇರುವಂಥದ್ದು. ತನ್ನನ್ನೇ ನಿಯಂತ್ರಿಸಲಾರದವನು ತನ್ನ ಶಿಷ್ಯರನ್ನು ನಿಯಂತ್ರಿಸಬಲ್ಲನೆ. ನಾವು ಹೇಳಿದ್ದು ನಮ್ಮ ಕಿವಿ ಕಣ್ಣೇ ಕೇಳೋದಿಲ್ಲ ಅಂತ ಆದ್ರೆ, ನಮ್ಮ ಮನಸ್ಸೇ ನಮ್ಮ ಮಾತನ್ನು ಕೇಳೋದಿಲ್ಲ ಅಂತ ಆದ್ರೆ, ಶಿಷ್ಯ ಯಾಕೆ ಕೇಳಬೇಕು? ಶಿಷ್ಯ ಹೇಗೆ ಕೇಳ್ತಾನೆ? ಕೇಳ್ತಿಲ್ಲ. ಯಾರಿಗೆ ತನ್ನ ಮೇಲೆ ನಿಯಂತ್ರಣ ಇರ್ತದೋ ಅವನಿಗೆ ಜಗತ್ತಿನ ಮೇಲೆ ನಿಯಂತ್ರಣ ಇರ್ತದೆ. ಯಾರಿಗೆ ತನ್ನ ಮೇಲೆ ನಿಯಂತ್ರಣ ಇರೋದಿಲ್ವೋ ಅವನಿಗೆ ಯಾರ ಮೇಲೂ ನಿಯಂತ್ರಣ ಇರೋದಿಲ್ಲ. ಅವನ ಜೀವನವು ಸೂತ್ರ ಕಿತ್ತ ಗಾಳಿಪಟ. ಒಂದು ಉದಾಹರಣೆ, ರಥ. ರಥಕ್ಕೆ ನಾವು ಯಜಮಾನರು, ರಥಿಕ ಅಂತ ಕರೀತಾರೆ. ಯಾರದು ರಥವೋ ಅವನು ರಥಿಕ, ಅವನು ಮಧ್ಯದಲ್ಲಿ ಕೂತ್ಕೊಂಡಿರ್ತಾನೆ ಛತ್ರದ ಕೆಳಗೆ. ಸಾರಥಿ ಮುಂದೆ ಕೂತಿರ್ತಾನೆ, ಕುದುರೆಗಳ ಕಡಿವಾಣವನ್ನು ಹಿಡಿದಿರ್ತಾನೆ. ಕುದುರೆಗಳು ಅವು ರಥವನ್ನು ಎಳ್ಕೊಂಡು ಹೋಗ್ತವೆ. ಈ ಕುದುರೆಗಳು ಮತ್ತು ಸಾರಥಿ ರಥಿಕನ ನಿಯಂತ್ರಣದಲ್ಲಿ ಇರಬೇಕು ಬೇಡವೋ? ರಥಿಕ ಯಾವ ಕಡೆಗೆ ಹೋಗು ಅಂತ ಹೇಳಿದ್ರೆ ಆ ಕಡೆಗೆ ಸಾರಥಿಯು ಅಶ್ವಗಳನ್ನು ನಡೆಸಿಕೊಂಡು ಹೋಗಬೇಕು. ಹಾಗಾಗದೇ ಇದ್ರೆ ಏನಾಗಬಹುದು? ಅಶ್ವಗಳು ಸಾರಥಿಯ ನಿಯಂತ್ರಣದಲ್ಲಿ ಇಲ್ಲದೆ ಇದ್ರೂ ಆಪತ್ತೆ. ಸಾರಥಿ ರಥಿಕನ ಕೈಯಲ್ಲಿ ಇಲ್ಲದೆ ಇದ್ರೂ ಕೂಡ ರಥಿಕನಿಗೆ ಬೇಕಾದಲ್ಲಿಗೆ ರಥ ಹೋಗೋದಿಲ್ಲ. ಯಾವ ಪ್ರಪಾತದಲ್ಲೂ ಬಿಡಬಹುದು, ಎಲ್ಲಿಗೂ ಹೋಗಬೇಕಾಗಿರೋದು ಇನ್ನೆಲ್ಲಿಗೂ ಹೋಗ್ಬೋದು. ಮಂಡೋದರಿ ರಾವಣರ ಒಂದು ದೃಷ್ಟಾಂತವನ್ನು ಈ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಇಷ್ಟಪಡ್ತೇವೆ. ರಾಮಾಯಣದ ಯುದ್ಧಕಾಂಡ. ಯುದ್ಧ ಮುಗಿದಿದೆ, ರಾವಣ ಹತನಾಗಿ ಬಿದ್ದಿದ್ದಾನೆ. ಮಂಡೋದರಿ ಅಂತಃಪುರದಿಂದ ಓಡೋಡಿ ಬರ್ತಾಳೆ, ಸಾವಿರಾರು ರಾವಣನ ಸತಿಯರೊಂದಿಗೆ ಸೇರ್ಕೊಂಡು. ಇವಳು ಪಟ್ಟದ ರಾಣಿ, ರಾವಣನ ಪತ್ನಿಯರು ಸಾವಿರಾರು ಮಂದಿ ಇದ್ರು. ಅವರೆಲ್ಲ ಸೇರಿ ಓಡಿ ಬರ್ತಾರೆ ರಾವಣ ಬಿದ್ದಲ್ಲಿಗೆ. ಅಲ್ಲಿ ಮಂಡೋದರಿ ವಿಲಾಪ ಮಾಡುವಂತ ಒಂದು ದಾರುಣ ಸಂದರ್ಭ ಇದೆ. ರಾವಣನ ಶವವನ್ನು ಕಂಡು ಆ ಒಂದು ಮಂಡೋದರಿ ರೋಧಿಸ್ತಾಳೆ. ಅಲ್ಲಿ ಒಂದು ಹಂತದಲ್ಲಿ ರಾವಣನಿಗೆ, ಅಂದ್ರೆ ರಾವಣನ ಶವಕ್ಕೆ, ಶವಮಾತ ರಾವಣನಿಗೆ ಒಂದು ಮಾತನ್ನು ಮಂಡೋದರಿ ಹೇಳ್ತಾಳೆ. ಅದೇನಂದ್ರೆ, ಇಂದ್ರಿಯಾಣಿ ಪುರಾಜಿತ್ವ ಜಿತಂ ತ್ರಿಭುವನಂ ತಥಾ ಸ್ಮರದ್ಭಿರಿವ ತದ್ವೈರಂ ಇಂದ್ರಿಯೈರೇವ ನಿರ್ಜಿತ. ಅಂದ್ರೇನು? ರಾವಣನಿಗೆ ಮಂಡೋದರಿ ಹೇಳುದು, ಅಂದು ನೀನು ಇಂದ್ರಿಯಗಳನ್ನು ಗೆದ್ದೆ. ಯಾವಾಗ? ತಪಸ್ಸು ಮಾಡುವಾಗ, ರಾವಣನ ಆರಂಭದಲ್ಲಿ. ಅಂದು ನೀನು ಇಂದ್ರಿಯಗಳನ್ನು ಗೆದ್ದೆ, ಪರಿಣಾಮ ಜಗತ್ತನ್ನೇ ಗೆದ್ದೆ. ಇಂದ್ರಿಯಗಳನ್ನು ಗೆದ್ದ ರಾವಣ ತಪಸ್ಸಿನ ಮೂಲಕ ಪಡ್ಕೊಂಡ ವರಗಳು, ಅದರ ಪರಿಣಾಮ ಚತುರ್ದಶ ಭುವನ ದಲ್ಲಣ ಅಂತ ಅನ್ಸ್ಕೊಂಡವನು. ಇಡೀ ಪ್ರಪಂಚಕ್ಕೆಲ್ಲ ಅವನೇ ಎನಿಸಿಕೊಂಡ. ಆದರೆ ಅದೇ ಇಂದ್ರಿಯಗಳು ಮತ್ತೆ ರಾವಣನನ್ನು ವಶ ಮಾಡಿದವು. ಅದನ್ನೇ ಮಂಡೋದರಿ ಹೇಳ್ತಾಳೆ, ಇಂದ್ರಿಯಗಳು ಸೇಡು ತೀರಿಸಿಕೊಂಡು ನಿನ್ನ ಮೇಲೆ ಬಹುಶಃ ಅಂತ ಅದನ್ನ ಬೇರೆ ರೀತಿಯ ಭಾಷೆ ಹೇಳ್ತಾಳೆ. ಹಾಗಾಗಿ ನೀನು ಸೀತೆಗೆ ವಶನಾದೆ, ಇಂದ್ರಿಯಗಳ ಮನಸ್ಸಿನ ಹಿಂದೆ ಹೋದ ನೀನು. ನಿನ್ನ ಆತ್ಮಕ್ಕೆ ಏನ್ ಬೇಕು ಅದನ್ನು ಇಂದ್ರಿಯಗಳು ಮನಸ್ಸು ಮಾಡಲಿಲ್ಲ, ದಾರಿ ತಪ್ಪಿ ಕರ್ಕೊಂಡು ಹೋದ್ರು ನಿನ್ನ ಪ್ರಪಾದದ ಕಡೆಗೆ. ನಿನ್ನ ಅಂಕುಶದಲ್ಲಿ ನಿನ್ನ ಮನಸ್ಸು, ನಿನ್ನ ಇಂದ್ರಿಯಗಳು ಉಳಿಲಿಲ್ಲ. ಪರಿಣಾಮ ಸರ್ವನಾಶ. ಅವನ ಕೈಲಿ ಏನೂ ಇಲ್ಲ, ಅವನ ಶರೀರವೂ ಅವನ ಕೈಲಿ. ಇಷ್ಟ ವ್ಯತ್ಯಾಸ. ಇಂದ್ರಿಯಗಳನ್ನು ಗೆದ್ದರೆ ಆ ರಾವಣ, ಸೋತರೆ ಈ ರಾವಣ. ಯಾವ ರಾವಣ? ಲಂಕೆಯ ರಣಾಂಗಣದಲ್ಲಿ ಕ್ಷತವಿಕ್ಷತನಾಗಿ ರಕ್ತಸಿಕ್ತನಾಗಿ ಬಿದ್ದಂತ ರಾವಣ, ಗತಪ್ರಾಣನಾಗಿ ಬಿದ್ದಂತ ರಾವಣ.
ರಣಧಾರಣೆಯಲ್ಲಿ ಹುಡಿಯಾದ ರಾವಣ. ಈ ರಾವಣ ಯಾವುದು ಅಂದ್ರೆ ಇಂದ್ರಿಯಗಳಿಗೆ ಸೋತವನು. ನಮ್ಮ ಶಿಷ್ಯರಿಗೆ ನಾವು ಯಾವುದನ್ನು ಕಲಿಸಬೇಕು? ನೀನು ಹೇಳಿದ್ದನ್ನು ನಿನ್ನ ಮನಸ್ಸು ಕೇಳಬೇಕು, ನೀನು ಹೇಳಿದ್ದನ್ನು ನಿನ್ನ ಇಂದ್ರಿಯಗಳು ಕೇಳಬೇಕು ಎನ್ನುವುದನ್ನು ಕಲಿಸಬೇಕಾದ್ರೆ ನಾವು ಅದನ್ನು ಮೊದಲು ಮಾಡ್ಕೊಳ್ಬೇಡವಾ? ನಮ್ಮ ಇಂದ್ರಿಯಗಳು ನಮ್ಮ ಕೈಲಿ ಇಲ್ಲದೆ ಇದ್ರೆ ನಾವು ನಮ್ಮ ಶಿಷ್ಯರಿಗೆ ಏನನ್ನು ನಾವು ಹೇಳಲಿಕ್ಕೆ ಸಾಧ್ಯ? ಹೇಳಿದ್ದಕ್ಕೆ ಏನು ಬೆಲೆ ಬರಲಿಕ್ಕೆ ಸಾಧ್ಯ? ಹಾಗಾಗಿ ಈ ಗುಣ ತುಂಬಾ ಮುಖ್ಯವಾಗಿರತಕ್ಕಂಥದ್ದು. ಅದೇನಂದ್ರೆ ಆತ್ಮನಿಯಂತ್ರಣ, ಮನೋನಿಯಂತ್ರಣ. ಕೈಕಾಲು ಬಾಯಿಗಳು ಇಚ್ಛೆಯಲ್ಲಿರ್ತಕ್ಕಂಥದ್ದು. ತುಟಿಮೀರಿ ಬೇಡದ ಮಾತು ಬರಬಾರದು, ಯಾವುದೋ ಬೇಡದ್ರ ಹಿಂದೆ ಕಣ್ಣು ಹೋಗಬಾರದು, ಮನಸ್ಸು ಹೋಗಬಾರದು. ಹೀಗೆ ನಾವು ಬದುಕುವುದನ್ನು ಅಭ್ಯಾಸ ಮಾಡದೇ ಇದ್ರೆ ನಮ್ಮ ಛಾಯೆ, ನಮ್ಮ ನೆರಳು ವಿದ್ಯಾರ್ಥಿಗಳ ಮೇಲೆ ಬೀಳೋದ್ರಿಂದ ಅವರು ನಮ್ಮ ದಾರಿಯನ್ನು ಹಿಡಿತಾರೆ, ಅವನತಿಯ ದಾರಿಯನ್ನು ಹಿಡಿತಾರೆ. ಹಾಗಾಗಿ ಆತ್ಮನಿಯಂತ್ರಣ ನಮ್ಮ ವಶದಲ್ಲಿ ನಾವಿರ್ತಕ್ಕಂಥದ್ದು ಇದು ತುಂಬಾ ಅಗತ್ಯ ಅಂತ. ವಶ ತಪ್ಪಿ ಹೋಗಬಾರದು, ಸ್ವಯ ತಪ್ಪಿ ಹೋಗಬಾರದು, ಅದು ತುಂಬಾ ಅಗತ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಶಮ ದಮಗಳು, ಶಾಂತ ಮತ್ತು ದಾಂತ, ಈ ಒಂದು ಎರಡು ದೊಡ್ಡ ಗುಣಗಳು ಎರಡು ಸೇರಿ ಒಂದೇ. ಇದು ತಾನು ತನ್ನ ಕೈಯಲ್ಲಿ, ಒಂದೇ ಇದು. ತನ್ನ ಬದುಕು ತನ್ನ ಕೈಯಲ್ಲಿ. ಯಾರ ಮನಸ್ಸು ಇಂದ್ರಿಯ ಅವನ ಕೈಯಲ್ಲಿ ಇರ್ತದೋ ಅವನ ಬದುಕು ಅವನ ಕೈಯಲ್ಲಿರ್ತದೆ. ನಮ್ಮ ಮನಸ್ಸು ನಮ್ಮ ಕೈಯಲ್ಲಿದ್ರೆ ನಮ್ಮ ಬದುಕು ನಮ್ಮ ಕೈಯಲ್ಲಿ, ನಮ್ಮ ಮನಸ್ಸು ನಮ್ಮ ಕೈಯಲ್ಲಿ ಇಲ್ಲದೆ ಇದ್ರೆ ನಮ್ಮ ಬದುಕು ನಮ್ಮ ಕೈಯಲ್ಲಿ ಇಲ್ಲ. ತುಂಬಾ ಸರಳವಾಗಿರ್ತಕ್ಕಂಥ ವಿಷಯ. ಹಾಗಾಗಿ ಇದು ಗುರುವಾದವನಿಗೆ ಬೇಕು. ಗುರುವಾದವನು ಇದನ್ನು ತಂದುಕೊಳ್ಳಬೇಕು, ಇದನ್ನು ಅಭ್ಯಾಸ ಮಾಡಬೇಕು. ಇದೊಂದು ವೇಳೆ ಇಲ್ಲದಿದ್ರೂ ಕೂಡ ಈ ಒಂದೊಂದೇ ಗುಣವನ್ನು ಅಭ್ಯಾಸ ಮಾಡಿ ನಮ್ಮೊಳಗೆ ಬಂದಾಗ ಗುರುತು ನಮ್ಮನ್ನ ಕುಡ್ಕೊಳ್ತಾ ಹೋಗ್ತದೆ. ಇದಿಷ್ಟು ಸಂಗತಿಗಳನ್ನು ಗಮನಿಸಿ ಇನ್ನುಳಿದ ಗುರು ಲಕ್ಷಣಗಳನ್ನು ಮುಂದಿನ ಪ್ರವಚನದಲ್ಲಿ, ಇನ್ನು ಮುಖ್ಯವಾಗಿರ್ತಕ್ಕಂಥ ಕೆಲವು ಲಕ್ಷಣಗಳಿದೆ, ಕೆಲವು ಅರ್ಥವಾಗೋದಿಲ್ಲ, ಅಂಥದ್ದಿದೆ, ಇದೇನಪ್ಪ ಅಂತ, ಅದರ ಅರ್ಥ ತುಂಬಾ ಇರ್ತದೆ ಅದರಲ್ಲಿ. ಹಾಗಾಗಿ ಅಂಥ ಗುರು ಲಕ್ಷಣಗಳ ಕುರಿತು ಮುಂದಿನ ಪ್ರವಚನದಲ್ಲಿ ನಾವು ಅವಲೋಕನ ಮಾಡೋಣ. ಗುರುವನ್ನು ತಿಳಿಯೋಣ, ತನ್ಮೂಲಕವಾಗಿ ಜೀವನವನ್ನು ತಿಳಿಯೋಣ. ಹರೇ ರಾಮ್.